ನಮಸ್ತೆ ಪ್ರಿಯ ವೀಕ್ಷಕರೇ ಗೃಹಲಕ್ಷ್ಮಿ ಅರ್ಜಿದಾರರಿಗೆ ಯಾವುದೇ ಆಗಲಿ ಅರ್ಜಿದಾರ್ ಯಾರಿದ್ದಾರೆ ಗೃಹಲಕ್ಷ್ಮಿ ಯುವ ನಿಧಿ ಫ್ರೀ ಕರೆಂಟ್ ಎಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ನ ಸರ್ಕಾರ ನೀಡಿದೆ. ಅದು ಏನಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಇನ್ನು ಬನ್ನಿ ನೇರವಾಗಿ ವಿಡಿಯೋಗೆ ಹೋಗೋಣ. ವೀಕ್ಷಕರೇ, ನಮಗೆ ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷ ಆಗಿದೆ. ಎಲ್ಲ ಗೃಹಲಕ್ಷ್ಮಿ ಆಗಲಿ, ಗೃಹಜ್ಯೋತಿ ಆಗಲಿ, ಯುವ ನಿಧಿ ಆಗಲಿ ಎಲ್ಲದೂ ಕೂಡ ನಡೀತಾ ಇದೆ. ನಿಮಗೆ ಸ್ಟಾರ್ಟಿಂಗ್ ಆರಂಭದಲ್ಲಿ ತುಂಬ ಗೊಂದಲಗಳಿತ್ತು. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗ ಗೊಂದಲಗಳಿತ್ತು. ಅಂದರೆ ಯಾರು CM ಆಗ್ತಾರೆ, ಸಿದ್ದರಾಮಯ್ಯನವರಿದ್ದಾರೆ, DK ಶಿವಕುಮಾರ್ ಇದ್ದಾರೆ, ಯಾರು ಆಗ್ಬೋದು ಅನ್ನೋದು ಎಲ್ಲರ ತಲೆನಲ್ಲೂ ಓಡ್ತಾ ಇತ್ತು. ಆದರೆ ಒಂದು ಒಪ್ಪಿಗೆ ಮೇರೆ 2.5 ವರ್ಷ ಸಿದ್ದರಾಮಯ್ಯನವರು ಈಗ CM ಆಗ್ತಾರೆ ಅನ್ನೋ ಒಂದು ಆದೇಶ ಬಂತು. ಅದಾದ ನಂತರ ಈಗ ಜನಗಳಿಗೆ ಈಗ ಮತ್ತೆ ಇನ್ನೊಂದು ಸ್ವಲ್ಪ ತಲೆನಲ್ಲಿ ಗೊಂದಲಗಳು ಬರ್ತಾ ಇದೆ. ಇನ್ನೇನಾದರೂ ಈಗ 1 ವರ್ಷ ಆಯಿತು, ಇನ್ನೊಂದು ವರ್ಷ ಆದರೆ CM ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ಈ ಒಂದು ಗ್ಯಾರಂಟಿ ಯೋಜನೆಗಳು ನಿಂತೋಗ್ತವ, ಅದಿರೋದಿಲ್ವಾ ಅಂತೇಳಿ ಎಲ್ಲರ ತಲೆನಲ್ಲೂ ಕ್ವಶನ್ ಬರ್ತಾ ಇದೆ. ಈ ಥರ ಪ್ರಶ್ನೆ ಬಂದಾಗ ಒಂದು ಪ್ರೆಸ್ ಮೀಟ್ನಲ್ಲಿ ಒಬ್ಬರು ಕ್ವಶನ್ನ ಕೇಳ್ತಾರೆ ಮೀಡಿಯಾದವರು. ಸರ್, ನೀವೇನಾದರೂ ಈಗ 2 ವರ್ಷ ಮುಗಿದ ಮೇಲೆ ನೀವು ಕೆಳಗಿಳಿತೀರ, ಅದಾದಮೇಲೆ ಬೇರೆ ಯಾರೋ ಒಬ್ರು ಬರ್ತಾರೆ, DK ಶಿವಕುಮಾರೇ ಆಗಲಿ ಇನ್ನೊಬ್ಬರೇ ಬರ್ತಾರೆ, ಅವರು ಕೂಡ ಈ ಒಂದು ಗ್ಯಾರಂಟಿ ಯೋಜನೆನ ಮುಂದುವರಿಸ್ತಾರ ಸರ್ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಏನು ಹೇಳಿದ್ರು ಅಂದರೆ, ನಾನು ಎಷ್ಟು ವರ್ಷನಾದರೂ ಇರಲಿ, ಆದರೆ ನಾನಾದ್ಮೇಲೆ ಬೇರೆ ಯಾರಾದರೂ CM ಆಗಲಿ, ಈ ಒಂದು ಗ್ಯಾರಂಟಿ ಯೋಜನೆನ ನಾವು ಮುಂದುವರಿಸ್ತೀವಿ. ಯಾರೇ CM ಆದರೂ ಕೂಡ ನಾವು ಈ ಯೋಜನೆಗಳನ್ನ ಮುಂದುವರಿಸ್ತೀವಿ. ಇದು ನಮ್ಮ ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆಗಳು ಅಂತ ಹೇಳಿದ್ದಾರೆ ವೀಕ್ಷಕರೇ. ಯಾವುದೇ ಕಾರಣಕ್ಕೂ ಇನ್ನೂ ಕೂಡ 5 ವರ್ಷನೇ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಎಷ್ಟು ವರ್ಷ ಇರುತ್ತೋ ಅಷ್ಟು ಕೂಡ ಈ ಒಂದು ಗ್ಯಾರಂಟಿ ಯೋಜನೆನ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ವೀಕ್ಷಕರೇ. ಈಗಲೂ ಕೂಡ ಇದು ಚೆನ್ನಾಗೇ ನಡೀತಾ ಇದೆ. ಯಾವುದೇ ರೀತಿಯಾಗಲಿ ಎಲ್ಲೂ ಕೂಡ ನಿಲ್ಲಿಸಿಲ್ಲ. ರಾಜ್ಯದಲ್ಲಿ ನಾನು ಮುಖ್ಯಮಂತ್ರಿ ಆಗ್ದಲ್ಲ, DK ಶಿವಕುಮಾರೇ ಆಗ್ಬೋದು, ಆಗ್ದಲ್ಲೇ ಇರ್ಬೋದು, ಬೇರೆ ಯಾರು ತಂದರೂ ಕೂಡ ಈ ಯೋಜನೆನ ಮುಂದುವರಿಸಬೇಕು ಅಂತ ನಾನು ಹೇಳ್ತೀನಿ. ಕೇಂದ್ರ ಸರ್ಕಾರದವರೆಗೆ ಕೂಡ ಈ ವಿಷಯನ ನಾವು ಆಲ್ರೆಡಿ ಮಾತಾಡಿದ್ದೀವಿ ಅಂತ ಹೇಳಿದ್ದಾರೆ ವೀಕ್ಷಕರೇ. ಹಾಗಾದರೆ ನಮಗೆ ಇನ್ನೂ ಕೂಡ 5 ವರ್ಷ ಇದ್ರ ಭಯನೇ ಇಲ್ಲ. ಈ 5 ವರ್ಷ ಇದೇ ಜರ್ನಿ ನಮ್ಮ ಹತ್ರ ನಡೀತಾ ಐತೆ ಅಂತ ನಮಗೆ ಕನ್ಫರ್ಮ್ ಆಗುತ್ತೆ ವೀಕ್ಷಕರೇ. ನೋಡಿ, ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಅದರಿಂದ ನಮಗೆ ತುಂಬ ಪ್ರೋತ್ಸಾಹ ಅನ್ನೋದು ಸಿಗುತ್ತೆ ವೀಕ್ಷಕರೇ. ಥ್ಯಾಂಕ್ ಯು, ಧನ್ಯವಾದಗಳು.